ದಿನ ಕಥೆ ಏನು ಇದು ಕೂಡ ಪ್ರಶ್ನೆ. ಹೋರ್ಮುಜ್ನಲ್ಲಿ ಭಾರತದ ಹಡಗುಗಳ ಮೇಲೆ ಇರಾನ್ ದಾಳಿ. ಇರಾನ್ನ ಕ್ರಮಕ್ಕೆ ಭಾರತ ಸರ್ಕಾರ ತೀವ್ರ ರೀತಿಯಾದಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಇರಾನ್ನ ರಾಯಭಾರಿಯನ್ನ ಕರೆಸಿ ವಿವರಣೆಯನ್ನ ಕೇಳ್ತಾ ಇದೆ ಕೇಂದ್ರ ಸರ್ಕಾರ. ಯಾಕೆ ಹೀಗಾಯ್ತು, ಏನಕ್ಕೆ ಹೀಗಾಯ್ತು ನಮ್ಗೆ ಹೇಳಿ ಅಂತ ಡೀಟೇಲ್ಸ್ ಅನ್ನ ಕೇಳ್ತಾ ಇದೆ ಕೇಂದ್ರ ಸರ್ಕಾರ. ಈ ಮೊದಲು ಭಾರತದ ಹಡಗುಗಳನ್ನ ಬಿಟ್ಟು ಕಳಿಸಿದ್ವಿ. ಈಗ ನೋಡಿದ್ರೆ ಏಕಾಏಕಿಯಾಗಿ ದಾಳಿ ಮಾಡಿದ್ ಯಾಕೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ದಿಢೀರ್ ಭಾರತದ ಹಡಗುಗಳ ಮೇಲೆ ದಾಳಿ ಯಾಕೆ ಅಂತ ಪ್ರಶ್ನೆ. ಭಾರತ ಸರ್ಕಾರದ ಕಳವಳವನ್ನ ತಿಳಿಸಿ ಎಂದು ಸೂಚನೆಯನ್ನ ನೀಡಲಾಗಿದೆ. ನಿಮ್ಮವ್ರಿಗೆ ಹೋಗಿ ಹೇಳಿ ಯಾಕೆ ಹಿಂಗಾಯ್ತು, ಏನು ಗೆತ್ತ ಅಂತ ಭಾರತದವ್ರು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು. ಇರಾನ್ ಆಡಳಿತಕ್ಕೆ ತಿಳಿಸಿ ಅಂತ ರಾಯಭಾರಿಗೆ ಸೂಚನೆಯನ್ನ ನೀಡಲಾಗಿದೆ. ಭಾರತದ ಇರಾನ್ ರಾಯಭಾರಿ ಮೊಹಮ್ಮದ್ ಫಥಲಿಗೆ ಈ ಒಂದು ಸೂಚನೆಯನ್ನ ನೀಡಲಾಗಿದೆ. ಮೊದಲಿಗೆ ನೀವೇ ಎಲ್ಲ ಬಿಟ್ಟು ಈಗ ಅಟ್ಯಾಕ್ ಮಾಡೋದು ಅಂತಂದ್ರೆ ಏನರ್ಥ, ಅಟ್ಯಾಕ್ ಮಾಡುವಂಥದ್ದು ಏನಾಯಿತು, ದಿಢೀರಂತ ಈ ನಿರ್ಧಾರ, ಈ ನಿಲುವು ಯಾಕೆ ಪ್ರಶ್ನಿಸ್ತಾ ಇದೆ ಭಾರತ. ರಾಯಭಾರಿಯನ್ನು ಕರೆಸಿ ಕೇಳಿದೆ, ಇರಾನ್ನ ರಾಯಭಾರಿಯನ್ನು ಕರೆಸಿ ಕೇಳಿರೋದು ಯಾಕೆ ಈ ಥರ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗಿದೆ. ಹಾಗೆಯೇ ನಿಮ್ಮವ್ರಿಗೆ ಹೇಳಿ ಭಾರತ ಪ್ರಶ್ನಿಸ್ತಾ ಇದೆ ಯಾಕೆ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿದ್ದೀರಿ ಅನ್ನೋದನ್ನು. ಈಗ ಉತ್ತರ ಏನು ಬರುತ್ತೆ ಇರಾನ್ ಕಡೆಯಿಂದ? ಇರಾನ್ ಕೂಡ ಹೊರಗೊಂದು ಒಳಗೊಂದು ಮಾಡ್ತಾ ಇದೆಯಾ? ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ಬರಲ್ವಾ ಇರಾನ್ಗೆ? ಯಾಕೆ ಮಾತು ತಪ್ಪಿತು ಇರಾನ್? ಅಂಥದ್ದು ಏನಾಯಿತು ಇರಾನ್ಗೆ ಸಡನ್ನಾಗಿ ಭಾರತದ ಹಡಗಿನ ಮೇಲೆ ಅಟ್ಯಾಕ್ ಮಾಡುವಂಥದ್ದು? ಉತ್ತರ ಸಿಗಬೇಕಾಗತ್ತೆ. ಹಾಗಾಗಿ ಇರಾನ್ ಏನು ಸ್ಟೇಟ್ಮೆಂಟ್ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟೇ.